ನಮ್ಮದಿಲ್ಲದ್ರೆ 25 ಲಕ್ಷ ರೂಪಾಯಿದ ಡ್ರೀಮ್ ಹೋಮ್ ಇಲ್ದ್ರ ಫ್ರಂಟ್ ಈ ಥರ ಆಗಿದ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ. ಭಾಳ ದಿನ ಐತ್ರಿ ನಾ ಇಲ್ದ್ರೆ ಯೂಟ್ಯೂಬ್ದಾಗ ಬ್ಲಾಗ್ ಮಾಡಿಲ್ಲ. ಇವರೆಲ್ಲರೂ ಕಮೆಂಟ್ ಮಾಡ್ಕಿರಿ ಇನ್ಸ್ಟಾಗ್ರಾಮ್ದಾಗ, ಫೇಸ್ಬುಕ್ದಾಗ, ಯೂಟ್ಯೂಬ್ದಾಗ ಎಲ್ಲ ಅಣ್ಣ ಬ್ಲಾಗ್ ಮಾಡ್ರಿ ಅಂತ. ಇವಾಗ ಫೈನಲ್ ಇಲ್ಲದ್ರ ಬ್ಲಾಗ್ ನಿಮ್ಮ ಸಲ ಮಾಡತ್ತನು. ಯಾಕಂದ್ರೆ ಸ್ವಲ್ಪ ಕೆಲಸದಾಗ ಬಿಸಿ ಇದ್ರಿ, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಬ್ಲಾಗ್ದಾಗ ಇಲ್ದಿದ್ರೆ ನಮ್ಮ ಮನೆ ಕೆಲಸ ಎಲ್ಲಿಗೆ ಬಂದಿದ್ದೆ ಅದನ್ನೆಲ್ಲ ತೋರಿಸ್ತಾನತ್ತಾರೆ. ಈಗ ಇಲ್ದಿದ್ರೆ ನಮ್ಮ ಮನಿದ ಸ್ಲ್ಯಾಬ್ ಎಲ್ಲ ಬಿದ್ದ ಎಲ್ಲ ವರ್ಕ್ ಆಗೈತಿ. ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳದಾಗ ಮನೆಗೆ ಕಂಪ್ಲೀಟ್ ಆಗ್ತೈತಿ. ಸೊ ಇವಾಗ ಇಲ್ಲದ್ರೆ ಮನೆ ವರ್ಕ್ ಎಲ್ಲಿ ತನಕ ಬಂದೈತಿ ಏನಾನ ಎಲ್ಲ ತೋರಿಸ್ತಾನತ್ತ ಬರ್ರಿ. ಮನಿದಿಲ್ದ್ರೆ ಮ್ಯಾಕ್ಸ್ ಸ್ಲ್ಯಾಬ್ ಇಲ್ದ್ರೆ ಈ ಥರ ಬಿದ್ದಿದ್ರಿ. ಸೈಡ್ಗೆ ಇಲ್ದ್ರೆ ಕಟ್ಟಡ ಭೀ ಆಗೈತಿ. ಇದಲ್ದ್ರೆ ಈಗ 4 ಫುಟ್ ಕಟ್ಟಡ ಆಗಿದ್ರಿ. ಮತ್ತು ಇಲ್ಲಿ ಭೀ ಇಲ್ಲದ್ರೆ ಏನೋ ಈಗ ಕಾಲಮ್ಗಳು ಬರೋರು ಇಲ್ಲಿ ತನಕ ಲೆವೆಲ್ದಾಗ. ಇಲ್ಲದ್ರೆ ಮ್ಯಾಗ ಈ ಥರ ಆಗೈತಿ. ಇಲ್ಲಿ ಇಲ್ದ್ರೆ ರೀ ಜಿನೆ ಟೋಪಿಗೆ ಆಗೈತಿ. ಜಿನೆ ಟೋಪಿಗೆ ರೀ ಇಲ್ಲಿ ಬಾಗಲ, ಅಲ್ಲಿ ಒಳಗೊಂದು ಕಿಟಕಿ ಐತಿ. ಇಲ್ಲಿ ಮುಂದೆ ಇಲ್ದ್ರೆ ಕಟ್ಟಿಲ್ರಿ ಏನ, ಯಾಕಂದ್ರೆ ಇಲ್ದಿದ್ರೆ ಇದನ್ನ ಬರ್ದೈತ್ರಿ, ಅದು ಕಾಚಿನ ಬರ್ತಿದ್ರಲ್ಲ ಮುಂದೆ ಫ್ರಂಟ ಲುಕ್ ಚಂದ ಕಾಣಿಸಿದ್ದಾನೆ. ಕಾಚಿನ ಕುಣಿಸ್ಬೇಕಾದ ಪ್ಲ್ಯಾನ್ ಮಾಡ್ಯಾನು. ಆ ಥರ ಐತಿ. ಟೋಪಿಗೆ ಇಲ್ದ್ರೆ ರೀ ಇದ್ರಾಗ ಒಂದು ಮತ್ತೆ ಐತೆ ಹೇಳ್ರಿ, ಜಿನೆ ಟೋಪಿಗೆ ಇಲ್ಲದ್ರೆ ಸ್ಲಾಬ್ ಹೋಗಿ ನೋಡ್ಕತ್ತೀರಿ ಪಪ್ಪ. ಆದ್ರೆ ಸ್ಲಾಬ್ ಬ್ಯಾಡ್ರಿ, ಯಾಕಂದ್ರೆ ಮುಂದೆ ಕಟ್ಟೋದೈತದ ಸ್ವಲ್ಪ ಪ್ರಾಬ್ಲಮ್ ಐತಿ. ಅದಕ್ಕೆ ಜಿನೆ ಟೋಪಿಗೆ ಇಲ್ಲದ್ರೆ ಪತ್ರೆ ಹಾಕಿಬಿಟ್ರಿ ಅಂತ. ಪತ್ರೆ ಹಾಕೊಂಡ್ರಿ ಮತ್ತು ಮ್ಯಾಗ ಇನ್ನೊಂದು 2-3 ವರ್ಷನಾಗ ಎಲ್ಲ ಮ್ಯಾಗ ಕಟ್ಟೋದೈತ್ರಿ. ಇವನು ಆರಾಮ್ದಾಗ ಮ್ಯಾಗಿನ ಪತ್ರೆ ತೆಗೆದು ಮತ್ತು ಕಟ್ಟಕ್ಕೆ ಬರ್ತೈತ್ರಿ. ಈಗಿಲ್ಲದ್ರೆ ಕೆಳಗೆ ತೋರ್ಸ ನೋಡ್ರಿ. ಈಗ ಇಲ್ಲದ್ರೆ ಗಿಲಾವ್ ಕೆಲಸ ಚಾಲು ಐತ್ರಿ. ಗೌಂಡ್ಯರು ದಿವಸ ಎಲ್ಲರೂ ಬಂದು ಗಿಲಾವ್ ಕೆಲಸ ಎಲ್ಲ ಮಾಡ್ಕರು. ಮತ್ತು ಇಲ್ಲದ್ರೆ ವಾಟ್ಸ್ ಐತೆ ಬ್ಲಾಗ್ ಮಾಡ್ಬೇಕು ಅನ್ಕತ್ತೀನಿ ರೀ. ಆದ್ರೆ ಇಲ್ಲದ್ರೆ ಏನಾದ್ರೆ ಬೇರೆ ಬೇರೆ ಕೆಲಸದಾಗ ಎಲ್ಲ ಬಿಸಿ ಆಗಿನು, ಅದಕ್ಕೆ ಎಲ್ಲರೂ ಮಾಡೋಕ್ಕಾಗಲಾಗಿತ್ತು. ಇಲ್ಲದ್ರೆ ಟ್ರೈ ಮಾಡ್ತಾನೆ ರೀ ಕಂಟಿನ್ಯೂ ಬ್ಲಾಗ್ ಮಾಡಬೇಕು ಆ ಥರ. ಸೊ ನೀವು ಭೀ ನೋಡ್ಕೋತೀರಿ. ಜಿನೇ ಇಲ್ಲದ್ರೆ ರೀ ಈ ಥರ ಆಗಿದ್ರಿ. ಇಲ್ಲದ್ರೆ ಮ್ಯಾಕ್ ಸ್ಪೇಸ್ ಮಾಡಿದವ್ರಿ ನಿಲ್ಲು ಸಲುವಾಗಿ. ಇಲ್ಲಿದ್ರೆ ಸ್ಟೆಪ್ಸ್ ಇದಾವೆ, ಹಿಂಗೆ ಸ್ಟೆಪ್ಸ್ ಐತಿ. ಮತ್ತು ಇಲ್ಲದ್ರೆ ಇಲ್ಲಿಸ್ಕೊಂಡು ದೊಡ್ಡ ಕಾಚಿತ್ರಿ. ಮತ್ತು ಇಲ್ಲಿ ಕೆಳಗಡೆ ಒಂದು ಕಾಚಿತ್ರಿ ಮುಂದಿನ ಸೈಡ್ ಫ್ರಂಟ್ ಕಾಣಿಸೋಂಗ. ಈಗ ಮತ್ತೆ ಇಲ್ಲಿ ಸೈಡ್ಗೆ ಇಲ್ದ್ರೆ ಏನು ಮಾಡ್ಬೇಕು ಅನ್ಕೊಂಡ್ರಿ ನಾ ರೀ, ಕಾಚಿಂದ ಇದು ಮಾಡ್ಬೇಕು ಅನ್ಕೊಂಡ್ರಿ. ಇಲ್ಲಿ ಕೈ ಹಿಡ್ಕೊಂಡು ಬರೋದು ನೋಡಿ ಹಿಂಗೆ ರೀ. ಮತ್ತು ಹಿಂಗೆ ಅದೆಲ್ಲ ಕಾಚಿನ ಮಾಡ್ಬೇಕಂತ ಪ್ಲ್ಯಾನ್ ಐತ್ರಿ. ಸೊ ನೀವು ಕಮೆಂಟ್ದಾಗ ಹೇಳ್ರಿ ಯಾವ ಥರ ಮಾಡ್ನು ಯಾನ ಅಂತ. ಇದು ಕಾಚಿನ ಮಾಡ್ಬೇಕಂತ ಪ್ಲ್ಯಾನ್ ಇದ್ರಿ. ಏನಾರ ಇಲ್ದ್ರೆ ಅಲ್ಲಿ ಮ್ಯಾಗೆಲ್ಲ ಸ್ಲಾಬೆಲ್ಲ ಹಾಕೋಣ, ಇದನ್ನ ಪತ್ರೆ ಹಾಕೋಣ. ಅಲ್ಲಿ ಬಿ ಇಲ್ದ್ರೆ ಚಳಿ ಎಲ್ಲ ಕುಣಿಸ್ಬೇಕು ಕಿಟಕಿಗಳಿಗೆ. ನೀವು ಕಮೆಂಟ್ ಮಾಡಿರಿ ಇಲ್ಲದ್ರೆ ಯಾವ ಥರ ಮಾಡ್ರಿ. ಇವು ನೋಡಿರಿ ಈ ಟಂಕಿಗಳೆಲ್ಲ ಹೆಂಗೆ ಬಿದ್ದಾವೆ. ಇನ್ನು ಮ್ಯಾಗೆಲ್ಲ ಇದಾವ್ರಿ. ಇನ್ನು ವರ್ಕ್ ಭಾಳ ಐತಿ. 2-3 ತಿಂಗಳು ಐತಿನ ತಗೊಂಡು ತೋರ್ಸೋಣ ನೋಡ್ರಿ. ಹಾಲ್ ಹೆಂಗೆ ಕಾಣಿಸ್ಕೈತಿ, ಪಚ್ಚೆ ದೊಡ್ಡದೈತ್ರಿ ಹಾಲ್ ಮಸ್ತ್. ನೋಡ್ರಿ ಇಲ್ರಿ ಕಿಟಕಿ ಇದ್ರಿ ಈ ಥರ ಇಲ್ಲದ್ರೆ ಮ್ಯಾಗಿಂದ ಭೀ ಮಾಡೋದೈತ್ರಿ ನೋಡ್ರಿ. ಮತ್ತು ಲೈಟಿಂಗ್ ಭೀ ಏನೇನು ಐತಿ ನೋಡ್ರಿ, ಎಲ್ಲ ಇಲ್ದ್ರೆ ಕೆಲಸ ಆಗಿದ್ರಿ. ಪೂರ ಎಲ್ಲ ಮಾಡಿದ್ರು ಗಿಲಾವ್ ಆದ್ಕೂಲೇನೆ ಪೈಪೆಲ್ಲ ಹಾಕಿದ್ರಿ. ಮತ್ತು ಇಲ್ದ್ರೆ ನಮ್ಮ ಸ್ವಿಚ್ ಇದು ಬಾಕ್ಸ್ಗಳೆಲ್ಲ ಹಾಕಿದಾರು, ಗಾಡಿ ಎಲ್ಲ ಬರ್ದ. ಇನ್ನಿಲ್ದ್ರೆ ಯಾವಾಗ ಇಲ್ಲದ್ರೆ ಗಿಲಾವ್ ಆಯ್ತು ನೋಡಿ. ಗಿಲಾವ್ ಆದ ಕೂಡಲೇ ಮತ್ತು ಇದನ್ನು ವಾಲ್ ಪುಟ್ಟಿ ಹಾಕ್ತಿದ್ರಿ. ವಾಲ್ ಪುಟ್ಟಿ ಆದ ಕೂಡಲೇ ಬಡ್ಡೆ ಪರಿಚಯಗಳೆಲ್ಲ ಬರ್ತಾವೆ. ಆ ಟೈಮ್ಗೆ ಇಲ್ಲದ್ರೆ ಮುಂದಿನ ಕೆಲಸ ಎಲ್ಲ ಹಚ್ಚಿದ್ರದ ಇತ್ತು ನೋಡಿದ್ರಿ. ಇಲ್ಲಿ ಮ್ಯಾಗೆಲ್ಲ ಫುಲ್ POP ಮಾಡೋದೈತ್ರಿ. ಯಾಕಂದ್ರೆ POP ಯಾಕಂದ್ರೆ POP ಮಾಡ್ತಂದ್ರೆ ಸ್ವಲ್ಪ ನೋಡ್ಕಿದ್ರೆ ಚಂದ ಕಾಣಿಸ್ತೈತ್ರಿ. ಇದು ಮತ್ತು ಈಚೆ ಕಡೆದ ಇಲ್ರಿ ಇದೆಲ್ಲ ಫುಲ್ POP ಮಾಡ್ಕೋದ್ರಿ. ಮತ್ತು ಇಲ್ಲಿ ಸ್ಟೆಪ್ಸ್ ತೆಳಗಿಲ್ಲದ್ರೆ ಜಾಗಿದ್ರಿ. ಈ ಜಾಗದಾಗ ಹೆಂಗೆ ಮಾಡ್ದವ್ರಿ, ಇಲ್ಲದ್ರೆ ಹಿಂಗೆ ಈ ಥರ ಮಾಡ್ಕೋದ್ರಿ ಕಪಾಟ್ಕೊಳ್ರಿ. ಯಾರ ಸಾಮಾನು ಹಿಡ್ಕ ಮಾಡ್ಕ ಎಲ್ಲ. ಮತ್ತು ಇದಕ್ಕೆ ಕಾಚಿಂದ ಇದು ಮಾಡೋದು ಅದ್ರ ಕಾಣಿಸಿರ್ಬೇಕು ರೀ, ಟ್ರಾನ್ಸ್ಪರೆಂಟ್ ಆ ಥರ. ಮೊದಲೇ ಇಲ್ಲೊಂದು ಬಾಗ್ಲ ಮಾಡೋದು ಸಣ್ಣದ. ಅಲ್ಲಿ ಒಳಗೆ ಇಲ್ಲದ್ರೆ ಏನ್ ಭೀ ನಮ್ಮ ಹೊಲದೆಲ್ಲ ಸಾಮಾನುಗಳು ಇಟ್ಕೊಂಡು ನಡೀತೈತಿ. ನೋಡಿ ಫ್ರಂಟದ ಕಿಟಕಿ ಇದ್ರಿ ಅದ. ನಿಮ್ಗೆ ಏನಿಲ್ಲ ದೊಡ್ಡ ಕಿಟಕಿ ಮಾಡೋದೈತೆ ಅಂತ ಇನ್ನೇನು ತೋರಿಸ್ತಾನಂತೀರಿ ಫ್ರಂಟ್ಲೆ ನೋಡಿರಿ. ಒಳಗೆಲ್ಲ ಈ ಥರ ಐತೆ. ಇಲ್ಲೊಂದು ಬಲ್ಬ್ ಬಿಟ್ಟಿದ್ರಿ. ಇಲ್ಲಿಲ್ಲದ್ರೆ ಬಾಕ್ಸ್ ಐತಿ. ಕೆಳಗಿಲ್ಲದ್ರೆ ಅಲ್ಲಿ ಫುಟ್ ಬಲ್ ಐತಿ. ಇಲ್ಲೊಂದು ಬಲ್ಬ್ ಬರ್ತೈತ್ರಿ. ಇಲ್ಲಿಲ್ಲದ್ರೆ ಐತ್ರಿ TV ಇದೆಲ್ಲ. ಅಲ್ಲಿಲ್ದ್ರೆ ಅದಿಲ್ಲದ್ರೆ ಇಲ್ಲಿ ಸ್ಟೆಪ್ಸ್ಗೆ ಒಂದು ಲೈಟ್ಗಳು ಬರೋವ್ರಿ. ಅವ್ರ ಸಲ ಅದು ಪ್ಯಾಟರ್ನ್ ಐತ್ರಿ ನೋಡ್ರಿ. ಒಳಗಡೆ ಸೈಡ್ ಇಲ್ಲದ್ರೆ ರೂಮ್ಗಳು ತೋರ್ಸಂಬ ನೀವು ನೋಡು. ರೂಮ್ಗಳೆಲ್ಲದ್ರೆ ಈ ಥರ ಐತ್ರಿ. ಮತ್ತು ರೂಮ್ಗಳದ್ದು ಭೀ ಕಿಟಕಿಗಳೆಲ್ಲದ್ರೆ ಇದನ್ನ ಹಾಕಿದ್ರೆ ಚಳಿಗಳೆಲ್ಲ ಹಾಕಿದ್ವಿ. ಇಲ್ಲಿ ನೋಡಿಲ್ರಿ ಗಿಲಾವ್ ಚಾಲು ಐತ್ರಿ. ಇಲ್ಲಿ ಅನ್ನವ್ರು ಗಿಲಾವ್ ಮಾಡ್ತಾರೆ. ಕಂಟಿನ್ಯೂ ವರ್ಕ್ ಚಾಲು ಐತ್ರಿ. ಈಗ ನೋಡಿದ್ರೆ ನೀರು ಹೊಡೆದ ಮನ್ಯಾಗ ನೀರು ಹೆಂಗೆ ಬರ್ತಾವೆ ನೋಡ್ರಿ. ಈ ಸೈಡ್ ಇಲ್ದ್ರಿ ಗಿಲಾವ್ ಆಗಿ ನೋಡಿದಲ್ಲ. ಈ ರೂಮ್ ಇದೇನು ನೋಡ್ತಾರಲಿ ಅದು ಕಿಚನ್ ಐತ್ರಿ. ಕಿಚನ್ ಹಸ್ಕು ಫೋರ ಎಲ್ಲ ಗಿಲಾವೆಲ್ಲ ಆಗೈತಿ ನೋಡಿದ್ರಿ. ಈಗ ಹೆಂಗೆ ಕಾಣಿಸ್ಕೈತಿ ಮನೆ, ಈ ಪಚ್ಚೆ ಕಾಣಿಸ್ಕೈತಲ್ರಿ. ಪೈಲ ಇಲ್ಲದ್ರೆ ಹೆಂಗೆ ಅನಿಸ್ತೈತೆ ರೀ. ಈಗ ಇಲ್ದ್ರೆ ಯಾವಾಗ ಗಿಲಾವ್ ಮಾಡಕ್ಕೆ ಚಾಲು ಮಾಡಿರಿ ನೋಡ್ರಿ. ಅವಾಗಿದ್ರೆ ಮನೆ ಇಲ್ಲದ್ರೆ ಫುಲ್ ಖತರ್ನಾಗ ಕಾಣಿಸ್ಕೈತ್ರಿ. ಪೈಲ ಹೆಂಗೆ ಅನ್ಸೈತೆ ರೀ, ಏನ್ ಕಟ್ಕೈತಿ ಏನ್ ಹಾಕಿತಿ ಹಿಂಗೆ ಅನ್ಸುತ್ತೆ. ಚಂದ ಕಾಣಿಸ್ಲತ್ರಿ ಮನ್ಯಾಗ ಬಂದು ನೋಡ್ತಂದ್ರೆ. ಈಗಿದ್ರೆ ಮಸ್ತ್ ಕಾಣಿಸ್ತೈತಿ. ಈಗ ನೋಡ್ಲಿಕ್ಕೆ ಕಿಚನ್ ಹೆಂಗೆ ಕಾಣಿಸ್ಕೈತಿ ಫುಲ್ ಕಡಚ್ ನೋಡಿಲ್ರಿ. ಫುಲ್ ಏಕ್ದಮ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ಕೈತಿ ಕಿಚನ್. ಮತ್ತಿಲ್ದ್ರೆ ಈಗ ಒಂದ ಕೈ ಇದು ಮಾಡಿತ್ರಿದ ಗಿಲಾವ. ಇದ್ರ ಮ್ಯಾಗ ವಾಲ್ ಪುಟ್ಟಿ ಮಾಡೋದಿತ್ತು ಡೈರೆಕ್ಟ್. ಮತ್ತೊಂದು ಕೈ ಗಿಲಾವ್ ಮಾಡೋದಿಲ್ಲ ರೀ. ಯಾಕಂದ್ರೆ ವಾಲ್ ಪುಟ್ಟಿ ಇಲ್ದ್ರೆ ಒಂದ ಕೈ ಮ್ಯಾಗ ಮಾಡ್ತಂದ್ರೆ ಕಚ್ ಕುಂತೈತಿ. ಮತ್ತಲ್ರಿ ಏನು ವಾಶ್ರೂಮ್ ಎಲ್ಲ ಇದ್ದು ನೋಡ್ರಿ. ವಾಶ್ರೂಮ್ ಭೀ ಪೈಪ್ ಲೈನ್ ಮಾಡೋದಿತ್ಲಾಗ್ರಿ ಪ್ಲಂಬಿಂಗ. ಆ ಪ್ಲಂಬಿಂಗ್ದವ್ರು ಭೀ ಎಲ್ಲ ಬಂದು ಮಾಡಿ ಹೋಗ್ತಾರೆ ರೀ.
ಇನ್ನಿಲ್ದ್ರೆ ಅವ್ರು ಭೀ ಗಿಲಾಬ್ ಆದ ಕೂಡಲೇ ಆಯ್ತು ಬಂದು ಮತ್ತು ಮುಂದಿನ ಕೆಲಸ ಮಾಡೋರು ನೋಡಿ. ಇಲ್ಲಿ ಭೀ ಎಲ್ಲ ಹಾಕಿದ್ರೆ ಪೈಪ್ಗಳೆಲ್ಲ ಈಚೆ ಕಡೆ ಇಲ್ಲದ್ರೆ ಇದು ವಾಶ್ರೂಮ್ ಐತ್ರಿ. ಮತ್ತೆ ಇಲ್ಲದ ವೆಸ್ಟರ್ನ್ ಭೀ ಬರ್ತೈತಿ. ಇಲ್ಲಿದ್ರೆ ಇಂಡಿಯನ್ ಟಾಯ್ಲೆಟ್ ಆಗೋದೈತಿ. ನಮ್ಮದಿಲ್ಲದ್ರೆ 25 ಲಕ್ಷ ರೂಪಾಯಿದ ಡ್ರೀಮ್ ಹೋಮ್ ಇಲ್ಲದ್ರೆ ಫ್ರಂಟ್ ಈ ಥರ ಆಗಿತ್ತು ರೀ. ಈಗ ನೋಡಿಲ್ರಿ ನಾ ಹೇಳಿರಿ ನಿಮ್ಗೆ ಸ್ಟಾರ್ಟಿಂಗ ಅಲ್ಲಿ ಮ್ಯಾಗ ಇಲ್ಲದ್ರೆ ಕಾಚು ಬರೋದೈತ್ರಿ. ಮತ್ತಿಲ್ಲದ್ರೆ ಇಲ್ಲಿ ಭೀ ಇಲ್ಲದ್ರೆ ದೊಡ್ಡ 2 ಕಾಚು ಬರೋರು. ಇಲ್ಲಿ ಪೂರ ಫ್ರಂಟ್ ಭೀ ಇಲ್ಲದ್ರೆ ಕಿಟಕಿ ದೊಡ್ಡದಾಗಿತ್ತು ರೀ. ಮತ್ತಿಲ್ಲದ್ರೆ ಈ ಥರ ಐತಿ. ಮತ್ತು ಇಲ್ಲೊಂದು ಮತ್ತೊಂದು ಆಯ್ತು ಇಲ್ಲಿ ಕಾಚು ಬರೋದೈತ್ರಿ. ಸೊ ಇಲ್ಲಿ ಭೀ ಸೈಡ್ಗೆ ಇಲ್ಲಿ ಮತ್ತು ಇಲ್ಲಿ ಕಟ್ಟಿಗೆ ಕಾಚು ಬರೋದ್ರಿ. ಇಲ್ಲಿ ಇಲ್ದ್ರೆ ಅವ ಬ್ರಿಕ್ಸ್ ಬರೋರವ್ರಿ. ಬ್ರಿಕ್ಸ್ ಹಾಕೊಂಡಿರ್ತಾರೆ ಚಂದ ಕಾಣಿಸ್ತೈತಿ ಎದ್ದು ಕಿಟಕಿ ಬೆಲೆ ಕೊಟ್ಟಿದ್ರಿ. ಸೊ ಈ ಥರ ಐತಿ ನೋಡ್ರಿ. ಸಿಮೆಂಟ್ ಬೆಲ್ಲದ್ರ ಅಲ್ಟ್ರಾಟೆಕ್ ಯೂಸ್ ಮಾಡತೈತಿ. ಈ ಥರ ಐತಿ ನೋಡ್ರಿ ಬಡವ್ರ ಮನಿ. ನಾ ಇಲ್ಲದ್ರೆ 25 ಲಕ್ಷ ರೂಪಾಯಿ ಮನಿ ಅಂತ ಹೇಳ್ತಾನೆ ನೋಡ್ರಿ. ಅದ್ರ ಇಲ್ಲದ್ರೆ ಬಾಮಂದು ಕೇಳ್ತೀರಿ ನಾನು 25 ಲಕ್ಷ ಹೆಂಗೆ ಹೊಂಟಿತ್ತೆ ತಂದ. ನಮ್ದು ಹೆಂಗೆ ಐತೆ ಹೇಳ್ರಿ, ಮನಿ ಇಲ್ಲದ್ರೆ ತೆಗನೆ ಆಗಿತ್ತು ರೀ. ಅದನ್ನೆಲ್ಲದ್ರೆ ಬರೀ ತುಂಬ್ಕೊಂಡು ಮಾಡಿ ಮ್ಯಾಗ ತೊಗೊಂಬರ್ಬೇಕಂದ್ರೆ ಕೆಳಗೆ ನಮ್ದು ಏನೋ ಒಂದು 5-6 ಲಕ್ಷ ರೂಪಾಯಿ ಕೆಳಗೆ ಹೋಗಿದಾರೆ ನಮ್ಗೆ. ಅಷ್ಟು ಜಾಸ್ತಿ ಖರ್ಚು ಬಂದೈತಿ. ಮತ್ತಿಲ್ಲದ್ರೆ ಇವತ್ತಿನ ಬ್ಲಾಗ್ ಇಟ್ಟೆ ಸಣ್ಣದು ಮಾಡ್ತಾನೆ ರೀ. ಯಾಕಂದ್ರೆ ಈಗ ಬ್ಲಾಗ್ ಬಿಡತ್ತಾನು 2 ತಿಂಗಳು ಬ್ಲಾಗ್ ಬಿಟ್ಟಿಲ್ಲ. ಒಮ್ಮೆಲೆ ದೊಡ್ಡ ಬ್ಲಾಗ್ ಬಿಟ್ಟು ನಾನು ತಗೋರಿ ನೋಡಲ್ಲ ರೀಚ್ ಹೋಗಲ್ಲ. ಅದಕ್ಕೆ ಇಲ್ಲದ್ರೆ ಇವತ್ತಿನ ಬ್ಲಾಗ್ ಇಷ್ಟ ನೋಡಿರಿ. ಮುಂದಿನ ಬ್ಲಾಗಲ್ಲೇ ದೊಡ್ಡ ಅಮೌಂಟ್ ರಾಧೆ ರಾಧೆ.